ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾನ್ವಾ ಆ್ಯಪ್ ಬಳಸಿ ಈ ಥರ ಎಫೆಕ್ಟ್ ಆಗಿರುವ ಒಂದು ಡಿಸೈನನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಾಗಿ ನಾನು ಇವಾಗ ಕ್ಯಾನ್ವಾದಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ಒಂದು ಥಂಬ್ನೇಲ್, ಯೂಟ್ಯೂಬ್ ಥಂಬ್ನೇಲ್ ಅಂತ ಆ ಸೈಜ್ನಲ್ಲಿರುವ ಒಂದು ಸೈಜನ್ನು ತಗೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾವು ಇಲ್ಲಿ ಆ್ಯಪ್ಸ್ ನೋಡಿರ್ಬೋದು. ಇಲ್ಲಿ ಆ್ಯಪ್ಸಲ್ಲಿ ಕ್ಲಿಕ್ ಮಾಡಿ ಟೈಪ್ ಗ್ರೇಡಿಯಂಟ್ ಅಂತ ಹೊಡಿಬೇಕಾಗತ್ತೆ. ಟೈಪ್ ಗ್ರೇಡಿಯಂಟ್ ಅಂತ ಸರ್ಚ್ ಮಾಡಿದಾಗ ಸೊ ಇದು ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಇದು ಲೋಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಂಟರ್ನೆಟ್ ಸ್ಲೋ ಇರೋದ್ರಿಂದ. ಸೊ ಇದು ಒಂದು ಬಾರಿ ಇದು ಲೋಡ್ ಆದಮೇಲೆ ಒಂದು ಬಾರಿ ಇಲ್ಲಿ ನೋಡಿ, ವಾಟ್ ವಿಲ್ ಯು ಡಿಸೈನ್ ಟುಡೇ ಅಂತ ಇದೆಯಲ್ವ. ಸೊ ಇದ್ರ ಟೆಕ್ಸ್ಟನ್ನು ಚೇಂಜ್ ಮಾಡಿ ಡಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ನಾನು ಡಿಸೈನ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಫಾಂಟ್ ಆ್ಯಂಟೋನ್ ಅಂತಲೇ ಇಟ್ಟಿದ್ದೀನಿ. ಸೊ ಇಲ್ಲಿ ನಾವು ಗ್ರೇಡಿಯಂಟನ್ನು ಚೇಂಜ್ ಮಾಡ್ಕೋಬೋದು. ಅಂದರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡಿ, ಸೊ ನಮಗೆ ಬೇಕಾಗಿರೋ ಕಲರನ್ನು ನಾವು ಚೂಸ್ ಮಾಡ್ಬೋದು. ಗ್ರೀನ್ ಇಟ್ಟಿದ್ದೀನಿ. ಸೊ ಇದು ಬ್ಲೂ, ಇದು ಪರ್ಪಲ್. ಅಥವಾ ನಿಮ್ಗೆ ಅಕಸ್ಮಾತ್ ಬೇರೆ ಥರ ಬೇಕಂದರೆ ಬೇರೆ ಸೆಲೆಕ್ಟ್ ಮಾಡ್ಬೋದು. ನಾವು ಇಲ್ಲಿ ಆ್ಯಡ್ ಟು ಡಿಸೈನ್ ಮಾಡ್ತೀನಿ. ಸೊ ಆ್ಯಡ್ ಟು ಡಿಸೈನ್ ಆದ ನಂತರ ಇದು ಇಲ್ಲಿ ಬರುತ್ತೆ. ನಾವು ಈಗ ಫಾಂಟ್ ಸೈಜನ್ನು ಬೇಕಾದರೆ ಡಿಸೈನ್ ಸೈಜನ್ನು ವೇರಿ ಮಾಡ್ಕೋಬೋದು. ಇನ್ ಕೇಸ್ ಇಲ್ಲಿ ನೋಡ್ಬೋದು ನೀವು ಗ್ರೇಡಿಯಂಟು ಯಾವ ಡೈರೆಕ್ಷನಲ್ಲಿದೆ ಅಂತ ಅದನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ನಾವು ಮೇಲ್ ಹೋಗಿ ಈ ಥರ ಡಯಾಗೋನಲ್ ಗ್ರೇಡಿಯಂಟ್ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಡಯಾಗೋನಲ್ ಗ್ರೇಡಿಯಂಟ್ ಸೆಲೆಕ್ಟ್ ಮಾಡಿದ ನಂತರ ನಾವಿಲ್ಲಿ ಅಪ್ಡೇಟ್ ಎಲಿಮೆಂಟ್ ಕೊಡಬೇಕಾಗತ್ತೆ. ಅಪ್ಡೇಟ್ ಎಲಿಮೆಂಟ್ ಕೊಟ್ಟಿದ ನಂತರ ಇಲ್ಲಿ ನಮ್ಮದು ಡಿಸೈನ್ ಚೇಂಜ್ ಆಗುತ್ತೆ. ಸೊ ಇದು ಒಂದಾಯಿತು. ನಂತರ ಇದನ್ನು ಡೂಪ್ಲಿಕೇಟ್ ಮಾಡ್ಕೋತೀನಿ ನಾನು. ಡೂಪ್ಲಿಕೇಟ್ ಮಾಡಿ ನಂತರ ಈ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಪೂರ್ತಿ ವೈಟ್ ಮಾಡ್ತೀನಿ. ವೈಟ್ ಆಯಿತು. ನಂತರ ಅಪ್ಡೇಟ್ ಎಲಿಮೆಂಟ್ ಕೊಡ್ತೀನಿ. ಸೊ ಅಪ್ಡೇಟ್ ಎಲಿಮೆಂಟ್ ನಂತರ ವೈಟ್ ಆಗಿದೆಯಲ್ಲ, ಇದು ಬ್ಯಾಕ್ಗ್ರೌಂಡ್ ಕಲರನ್ನು ಬ್ಲ್ಯಾಕ್ ಮಾಡ್ಕೋತೀನಿ. ಇದಾದ ನಂತರ ನಮಗೆ ಈ ಎಲಿಮೆಂಟ್ಸ್ಗೆ ಹೋಗಿ ನಮಗೆ ಬೇಕಾದ್ದು ಎಲಿಮೆಂಟನ್ನು ನಾವು ತಗೋಬೋದು. ನಾ ಈಗ ಸದ್ಯ ಸರ್ಕಲ್ ತಗೋತೀನಿ. ಇದು ಕಲರ್ ಬ್ಲ್ಯಾಕ್ ತಗೊಂಡ್ಬರ್ತೀನಿ. ಇದನ್ನು ಡೂಪ್ಲಿಕೇಟ್ ಮಾಡ್ತೀನಿ. ಇನ್ನೊಂದು ಡೂಪ್ಲಿಕೇಟ್. ಇದನ್ನು ಇನ್ನೊಂದು ಡೂಪ್ಲಿಕೇಟ್. ಇನ್ನೊಂದು ಡೂಪ್ಲಿಕೇಟ್ ಆಗಿದೆ. ಇದಾದ ನಂತರ ಈ ಎರಡನೇ ಇಮೇಜನ್ನು ಡೌನ್ಲೋಡ್ ಮಾಡ್ಕೋತೀನಿ. ಶೇರ್ ಹೋಗಿ ಡೌನ್ಲೋಡ್ ಆಲ್ ಪೇಜಸ್ ಅಲ್ಲ, ಸೊ ಇದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿದೆ. ಹಾಗೆ ಇನ್ನೊಂದು ಪೇಜನ್ನು ಆ್ಯಡ್ ಮಾಡ್ಕೋತೀನಿ ಇಲ್ಲಿ. ಸೊ ಥರ್ಡ್ ಪೇಜ್ ಆ್ಯಡ್ ಆಯಿತು. ನಂತರ ಡೌನ್ಲೋಡ್ ಆದ ಇಮೇಜನ್ನು
ಅಪ್ಲೋಡ್ ಮಾಡ್ಕೋತೀನಿ. ಅಪ್ಲೋಡ್ ಫೈಲ್, ಡೌನ್ಲೋಡ್ ಆಗಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಹಾಗೆಯೇ ಇನ್ನೊಂದು ಇಮೇಜನ್ನು ಡೌನ್ಲೋಡ್ ಮಾಡ್ಕೋತೀನಿ, ಅಂದರೆ ಫಸ್ಟ್ ಇಮೇಜ್. ಸೊ ಆ ಇಮೇಜನ್ನು ಕೂಡ ಅಪ್ಲೋಡ್ ಮಾಡ್ಕೋತೀನಿ. ಇದು ಅಪ್ಲೋಡ್ ಆದ ಇಮೇಜನ್ನು ತಗೋತೀನಿ. ಇದನ್ನು ಸೈಜ್ ಅಡ್ಜಸ್ಟ್ ಮಾಡ್ಕೋತೀನಿ, ಅಂದರೆ ಈ ಪೇಜಿಗೆ ಸರಿ ಹೊಂದುವಂತೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ತೀನಿ. ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗ್ತಾ ಇದೆ. ನಂತರ ಬ್ಯಾಕ್ಗ್ರೌಂಡ್ ರಿಮೂವ್ ಆದ ನಂತರ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ಗೆ ಹೋಗಿ ಇಲ್ಲಿ ಎಫೆಕ್ಟಲ್ಲಿ ಶ್ಯಾಡೋ ಕ್ಲಿಕ್ ಮಾಡಿ ಗ್ಲೋವನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ನಂತರ ಓಕೆ ಕೊಡ್ತೀನಿ. ಇದೇ ರೀತಿ ಸೆಕೆಂಡ್ ಇಮೇಜನ್ನು ತಗೋತೀನಿ. ಇದನ್ನು ಅದರ ಮೇಲೆ ಓವರ್ಲ್ಯಾಪ್ ಮಾಡಿ ಸೈಜ್ ಕರೆಕ್ಟ್ ಆಗುವಂತೆ. ಇದರದ್ದು ಬ್ಯಾಕ್ಗ್ರೌಂಡ್ ಸೇಮ್ ಪ್ರೊಸೀಜರ್. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ತೀನಿ. ನಂತರ ಎಡಿಟ್ಗೆ ಹೋಗಿ ಎಫೆಕ್ಟಲ್ಲಿ ಶ್ಯಾಡೋ ಸೆಲೆಕ್ಟ್ ಮಾಡಿ ಗ್ಲೋವನ್ನು ಸೆಲೆಕ್ಟ್ ಮಾಡ್ತೀನಿ. ನೀವು ನೋಡ್ಬೋದು ಇವಾಗ ನಾವು ಮೊದಲು ತೋರಿಸ್ತಾರನ ಇಮೇಜ್ ಬಂದಿದೆ. ಸೊ ಇದನ್ನು ಡೌನ್ಲೋಡ್ ಮಾಡ್ತೀನಿ. ಪೇಜ್ ನಂಬರ್ 3. ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆದ ನಂತರ ಡೌನ್ಲೋಡ್ ಫೋಲ್ಡರ್ಗೆ ಹೋಗಿ ಈ ಇಮೇಜನ್ನು ಓಪನ್ ಮಾಡ್ತೀನಿ. ಲೋಡ್ ಆಗ್ತಾ ಇದೆ. ಸೊ ಓಪನ್ ಆಗ್ತಾ ಇದೆ. ಸೊ ನೀವು ನೋಡ್ಬೋದು ಈ ಥರ ಡಿಸೈನ್ ನಾವು ಮಾಡ್ಬೋದು ಕ್ಯಾನ್ವಾ ಯೂಸ್ ಮಾಡಿಕೊಂಡು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದು ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.